ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ಹಿರಿಯ ನಾಗರಿಕರ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರು ಮಾಡಿದ ಸಂಶೋಧನೆಗಳಿರ್ಬೋದು ಅದನ್ನೆಲ್ಲ ಅವರು ಪ್ರೆಸೆಂಟ್ ಮಾಡ್ತಾರೆ. 900ಕ್ಕೂ ಹೆಚ್ಚು ಸ್ಪೀಕರ್ಸ್ ಅಂದರೆ ಲೆಕ್ಚರ್ಸ್ ಕೊಡೋರಿದ್ದಾರೆ. ಅದಲ್ಲದೆ ಲೆಕ್ಚರನ್ನು ಮಾಡ್ರೇಟ್ ಮಾಡುವಂಥ ಎಕ್ಸ್ಪರ್ಟ್ ಕೂಡ ಇದ್ದಾರೆ. ಸೊ ಎಲ್ಲರೂ ಅವರ ಅನುಭವಗಳನ್ನ ಹಂಚಿಕೊಂಡು ಹಿರಿಯ ನಾಗರಿಕರನ್ನು ಹೇಗೆ ಉತ್ತಮವಾಗಿ ನಾವು ನೋಡ್ಕೊಳ್ಬೋದು ಅನ್ನುವ ಮಾಹಿತಿ ನಮಗೆ ಸಿಗುತ್ತೆ. ಅದರಿಂದ ಇನ್ನು ಚಿಕ್ಕ ಚಿಕ್ಕವರಿದ್ದಾರೆ, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂತ, ಅವರೇ ಒಂದು 75ಕ್ಕಿಂತ ಜಾಸ್ತಿ. ಮತ್ತು ಮೆಡಿಸಿನ್ ಅಲ್ಲದೆ ಈಗ ಫಿಸಿಯೋಥೆರಪಿ ಇರ್ಬೋದು, ವ್ಯಾಯಾಮದವರಿರ್ಬೋದು, ಆಹಾರ ತಜ್ಞರಿರ್ಬೋದು, ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಂತ ಇದ್ದಾರೆ. ಅವರು ಫಿಸಿಯೋಥೆರಪಿಗಿಂತ ಜಾಸ್ತಿಯಾಗಿ ಹಿರಿಯ ನಾಗರಿಕರನ್ನ ಹೇಗೆ ನಾವು ಅವರ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದರ ಬಗ್ಗೆ ಹೇಳಿಕೊಡೋದು. ಸೊ ಈ ಥರ ಎಕ್ಸ್ಪರ್ಟ್ಸ್ ಕೂಡ ಅದ್ರ ಜೊತೆ ಅವರ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ. ಹಾಗೂ ಅವರಿಂದ ಕೂಡ ನಾವು ಎಕ್ಸ್ಪರ್ಟ್ ಲೆಕ್ಚರ್ಸನ್ನು ಬಿಡಿಸಿದ್ದೀವಿ. ಇದರಲ್ಲಿ 2 ವಿಭಾಗ ಮಾಡಿದ್ದೀವಿ. ಒಂದು ಕ್ಲಿನಿಕಲ್ ಜೀರಿಯಾಟ್ರಿಕ್ಸ್ ಅಂತ, ಅಂದರೆ ಕಾಯಿಲೆಗಳನ್ನು ಔಷಧಗಳಿಂದ ಅಥವಾ ಇದಿರ್ಬೋದು ಏಜಿಂಗ್ ಆಗೋದನ್ನು ತಡೆಗಟ್ಟಲಿಕ್ಕೆ ಏನೇನು ಔಷಧಗಳಿವೆ ಆ ಥರದ್ದೆಲ್ಲ ಒಂದು ವಿಭಾಗ. ಅಂದರೆ ಏಜಿಂಗನ್ನು ಔಷಧ ಇಲ್ಲದೆ ಹೇಗೆ ತಡೆಗಟ್ಟಬಹುದು, ಅದು ಪ್ರಿವೆಂಟಿವ್ ಜೀರಿಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅದು ಇನ್ನೊಂದು ವಿಭಾಗ. ಇವರು ಡಾಕ್ಟರ್ ಪೂನಮ್ ನಾಯಕ್, ಆರ್ಗನೈಸಿಂಗ್ ಸೆಕ್ರೆಟರಿ. ಇವರು ಪ್ರಿವೆಂಟಿವ್ ಜೀರಿಯಾಟ್ರಿಕ್ಸ್ ಮತ್ತು ಕಮ್ಯುನಿಟಿ ಜೀರಿಯಾಟ್ರಿಕ್ಸ್, ಈ ಜೀರಿಯಾಟ್ರಿಕ್ ಸ್ಪೆಷಾಲಿಟಿಯನ್ನು ಹಳ್ಳಿಯಲ್ಲಿರುವವರಿಗೆ ಹೇಗೆ ಮುಟ್ಟಿಸುವುದು ಅಥವಾ ಆಸ್ಪತ್ರೆಗೆ ಬರಲಿಕ್ಕೆ ಆಗದವರಿಗೆ ಹೇಗೆ ಮುಟ್ಟಿಸುವುದು ಅದನ್ನು ನೋಡಿಕೊಳ್ಳುವ ವಿಭಾಗ ಇರೋದು ಕಮ್ಯುನಿಟಿ ಮೆಡಿಸಿನ್ ಮತ್ತು ಪ್ರಿವೆಂಟಿವ್ ಆ್ಯಂಡ್ ಕಮ್ಯುನಿಟಿ ಮೆಡಿಸಿನ್ ಅಂತ ಹೇಳ್ತೀವಿ. ಸೊ ಈ ಪೂನಮ್ ನಾಯಕ್ ಅವರು ಆ ವಿಭಾಗವನ್ನು ನೋಡ್ಕೊಳ್ತಾರೆ. ಅವರು ಮತ್ತು ಡಾಕ್ಟರ್ ಅಕ್ಷಯ್ ಅಂತ ಇದ್ದಾರೆ, ಆರ್ಗನೈಸಿಂಗ್ ಚೇರ್ಮನ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್, ಅವರು ನೋಡ್ಕೊಳ್ತಾರೆ. ಇವರು ಡಾಕ್ಟರ್ ಕಿಶೋರ್ ಉಬರಗಡ, ನಮ್ಮ MD ಜೀರಿಯಾಟ್ರಿಕ್ಸ್ ಶುರು ಮಾಡಿದ ಮೊದಲ HOD ನಮ್ಮ ಯೆನಪಾಯ್ ಮೆಡಿಕಲ್ ಕಾಲೇಜಲ್ಲಿ. ಈಗ ಕೂಡ ಅವರು ನಮ್ಮೊಡನೆ ಇದ್ದಾರೆ. ಸೊ ಆದ್ದರಿಂದ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ತರಬೇತಿ ಕೊಡಲಿಕ್ಕೆ ಆಗ್ತಾ ಇದೆ. ನಿಮಗೆ ಗೊತ್ತಿದ್ದಾರೆ, ಹಿರಿಯ ನಾಗರಿಕರಿಗೆ ಅನೇಕ ಸಮಸ್ಯೆಗಳಿರುತ್ತೆ. ಅನೇಕ ಸಮಸ್ಯೆಗಳಂದರೆ ಈಗ ಅದಕ್ಕೆ ಅವರು 150 ಡಾಕ್ಟರ್ ನೋಡ್ತಾ ಇರ್ತಾರೆ. ನನಗೆ ಹಾರ್ಟ್ ಇದಿದೆ ಅಂತ ಒಂದು ಹಾರ್ಟ್ ಡಾಕ್ಟರ್, ಆಮೇಲೆ ಇದು ನನಗೆ ಲಂಗ್ಸಿದು ಪ್ರಾಬ್ಲಮ್ ಇದೆ ಅಂತ ಆ ಸ್ಪೆಷಲಿಸ್ಟು, ಮೂತ್ರಪಿಂಡಗಳ ಕಾಯಿಲೆ ಇದೆ ಅಂತ ಮತ್ತೊಂದು ಸ್ಪೆಷಲಿಸ್ಟ್. ಹಾಗೆ ಹಲವು ಡಾಕ್ಟರನ್ನ ಕಂಡು ಅವರಿಗೆ ಕಡೆಗೆ ಅವರು ಕೊಟ್ಟದ್ದು ತೊಗೊಳ್ಬೇಕಾ, ಇವ್ರದ್ದು ಕೊಟ್ಟದ್ದು ತೊಗೊಳ್ಬೇಕಾ, ಇಷ್ಟೊಂದು ಮಾತ್ರ ಬೇಕಾ ಅಂತೆಲ್ಲ ಅನುಮಾನ ಬರುತ್ತೆ. ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ. ಆದರೆ ಜೀರಿಯಾಟ್ರಿಕ್ ಮೆಡಿಸಿನ್ ವಿಭಾಗದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅವರ ಎಲ್ಲ ಕಾಯಿಲೆಗಳಿಗೂ ಒಂದೇ ಸ್ಥಳದಲ್ಲಿ ನೋಡಿ ಬೇಕಾದರೆ ನಾವು ರೆಫರ್ ಮಾಡ್ತೀವಿ. ರೆಫರ್ ಮಾಡಿದ ಕೂಡಲೇ ಪುನಃ ಅವರನ್ನು ವಾಪಸ್ ತಂದು ನಾವೇ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ನೀಡ್ತೀವಿ. ಇನ್ನು ಜೀರಿಯಾಟ್ರಿಕ್ ಮೆಡಿಸಿನ್ ವಿಭಾಗದ ಡಿಪಾರ್ಟ್ಮೆಂಟ್ ಬಗ್ಗೆ ಇವರು ಹೆಚ್ಚು ಮಾಹಿತಿ, ಡಾಕ್ಟರ್ ಕಿಶೋರ್ ಅವರು ಹೆಚ್ಚು ಮಾಹಿತಿ ಕೊಡ್ತಾರೆ. ನಾವು ಹೇಗೆ ರೋಗಿಗಳನ್ನು ನೋಡ್ತೀವಿ, ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೇಗೆ ಅವರಿಗೆ ಸಹಾಯ ಮಾಡ್ತೀವಿ ಅನ್ನೋ ಬಗ್ಗೆ ಡಾಕ್ಟರ್ ಕಿಶೋರ್ ಅವರು ಹೇಳ್ತಾರೆ. ಸೊ ಓವರ್ ಟು ಡಾಕ್ಟರ್ ಪೂನಮ್. So geriatric population, we know it represents around 10% of the overall population, and with increase in the longevity of life, we are seeing an increase in the number of elderly population
non-communicable diseases which could be diabetes, diabetes, hypertension, mental health related illness. Falls is also very common amongst the elderly population which we are seeing, and with even a small or a minor fall, the elderly population, it restricts their mobility and many of them get bedridden. With bedridden, there increases in different other problems as well. So we need to reach out to the elderly population not only at the tertiary care hospitals or in medical college hospitals, but we need to offer them services at the community level, at the primary health center level. So with this particular conference, we are also trying to explore the different possibilities, the different solutions which the medical colleges and other healthcare professionals are providing to the elderly population all across the country. There will be brainstorming sessions, there will be panel discussions where we would try to find out solutions in what way healthy aging and prevention of morbidities amongst the elderly population, which can improve their quality of life and give them a good life even in the elderly age group, in the community, in the rural areas also. This is what would be explored, and possible solutions for this would be found out during this particular conference, and we would try to provide these solutions to the government also, so that it can be implemented in the national health programs and the policies for the elderly population. Thank you. ಎಲ್ಲರಿಗೂ ನಮಸ್ಕಾರ. ಈ ಜೆರಿಯಾಟ್ರಿಕ್ಸ್ ಅಂತ ಹೇಳೋದು ಪ್ರತ್ಯೇಕ ಸ್ಪೆಷಾಲಿಟಿಯಾಗಿ ಬರ್ತಾ ಇದೆ ಭಾರತದಲ್ಲಿ. ಭಾರತ ಸರ್ಕಾರ ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಉಂಟು. ಈಗ ಕಳೆದ ಕೆಲವು ವರ್ಷಗಳಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಅದರ ಕೇಂದ್ರಗಳನ್ನು ಶುರು ಮಾಡಿದ್ದಾರೆ. ಇದು ನಮಗೆ ಜೆರಿಯಾಟ್ರಿಕ್ಸ್ ಅಂತ ಹೇಳಿದರೆ ಸಾಧಾರಣ ನಮಗೆ ಸುಲಭದಲ್ಲಿ ಅರ್ಥವಾಗುವ ಹಾಗೆ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ಬೋದು. ಅಂದರೆ 60 ಮೇಲೆ 60-65 ಮೇಲೆ ಇರುವ ವಯಸ್ಕರು, ಅವರಿಗೆ ಕಾಯಿಲೆ ಬರುವಾಗ ನಾವು ಜನರಲ್ ಮೆಡಿಸಿನಲ್ಲಿ ಚಿಕಿತ್ಸೆ ಕೊಡ್ತೀವಿ. ಜನರಲ್ ಮೆಡಿಸಿನಲ್ಲಿ ಚಿಕಿತ್ಸೆ ಕೊಡೋದು ಅಂದರೆ ನಾವೆಲ್ಲರೂ ಜನರಲ್ ಮೆಡಿಸಿನ್ ಕಳೆದು ಮಾಡಿ ಬಂದವರು. ನಾನು ಮೇಡಮ್ ಇಲ್ಲ. ಈ ಸ್ಪೆಷಾಲಿಟಿ ಇತ್ತೀಚೆಗೆ ಒಂದು ಸ್ಪೆಷಾಲಿಟಿ ಆದ ಕಾರಣ ಹೆಚ್ಚು ಸ್ಪೆಷಲಿಸ್ಟ್ ಭಾರತದಲ್ಲೇ ಇಲ್ಲ. ಭಾರತದಲ್ಲಿ ಬೆರಳಿಕೆಯ ಸ್ಪೆಷಲಿಸ್ಟ್ ಮಾತ್ರ ಇದ್ದಾರೆ. ನಮ್ಮ ಅಸೋಸಿಯೇಷನು ಅದೇ ರೀತಿ ಸಣ್ಣ ಅಸೋಸಿಯೇಷನ್, ನಾವು ಇದನ್ನು ಪ್ರಚುರಪಡಿಸಲಿಕ್ಕೆ ನಾವು ಶುರುವಾಗಿದ್ದೇವೆ. ಇದರಲ್ಲಿ ಯಾವ ರೀತಿಯ ಇಂಪಾರ್ಟೆನ್ಸ್ ಇದಕ್ಕೆ ಇದೆ ಅಂದರೆ, ನಮಗೆ ನೀವು ಆಲೋಚಿಸಬಹುದು, ಕಾಯಿಲೆಗಳು ಎಲ್ಲ ಮನುಷ್ಯನಿಗೆ ಬರುತ್ತದೆ. ಅದು ಪ್ರಾಯ ಆದ ಹಾಗೆ ಅವರಿಗೆ ಮೊದಲನೇ ಕಾಯಿಲೆಗಳು ಇದ್ದರ ಒಟ್ಟಿಗೆ ಕೆಲವು ಎಕ್ಸ್ಟ್ರಾ ಕಾಯಿಲೆಗಳು ಸೇರಿಕೊಳ್ತವೆ. ಅದು ಒಂದು ಚಲನೆಗೆ ತೊಂದರೆ ಆಗುವಂಥದ್ದು, ಮರೆಬಿಡಿತನ, ಮತ್ತು ಪ್ರಾಯ ಸಹಜವಾಗಿ ಬರುವ ಬೋನ್ಗೆ ಬರುವ ಡಿಗ್ನರೇಟಿವ್ ಪ್ರಾಬ್ಲಮ್ಸ್ ಎಲ್ಲ ಆಗುವಾಗ ಅವರಿಗೆ ಸಾಧಾರಣ ಆಕ್ಟಿವಿಟೀಸ್ ಆಫ್ ಇಂಡಿಪೆಂಡೆಂಟ್ ಲಿವಿಂಗ್ಗೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಅವರಿಗೆ ಹೆಲ್ಪ್ ಬೇಕಾಗ್ತದೆ. ಆದರೆ ಈಗಿನ ಚಾರಿತ್ರ್ಯದಲ್ಲಿ ನಮ್ಮಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಿದೆ, ಎಲ್ಲರೂ ನಾವು ಯಂಗ್ಸ್ಟರ್ಸ್ ಮಕ್ಕಳೇ ಕಡಿಮೆ, ಮಕ್ಕಳು ಇದ್ದವರು ಪರವರಿರ್ತಾರೆ. ಆಗ ನಮಗೆ ಮನೆಯಲ್ಲಿ ವೃದ್ಧರು ಮಾತ್ರ ಬಾಕಿ ಆಗುವಂಥದ್ದು ಅಂತ ಶೋಚನೀಯ ಸ್ಥಿತಿ ಇದೆ. ಅದು ಕೆಲವರಿಗೆ ಸಹಾಯ ಬೇಕಾಗುವಾಗ ಸಹಾಯ ಮಾಡುವುದಿಲ್ಲ. ಆ ರೀತಿಯ ಸಿಚುವೇಷನಲ್ಲಿ ನಮಗೆ ಅವರನ್ನು ಪುನಶ್ಚೇತನಗೊಳಿಸಲಿಕ್ಕೆ ಬೇಕಾಗಿ ನಮಗೆ ಆ್ಯಕ್ಟಿವ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ನಾವು ಮಾತ್ರ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನಮ್ಮ ಒಟ್ಟಿಗೆ ಒಂದು ಟೀಮ್ ಇರ್ತದೆ. ಅದು ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟಿಗೂ ಇದಕ್ಕಿರುವ ಜೆರಿಯಾಟ್ರಿಕ್ ಮೆಡಿಸಿನ್ಗೂ ಇರುವ ವ್ಯತ್ಯಾಸ. ಅಂದರೆ ನಮ್ಮ ಒಟ್ಟಿಗೆ ನಮಗೆ ರೌಂಡ್ಸ್ ತೆಗೆಯುವಾಗ, ಎಲ್ಲ ಪೇಷಂಟ್ ನೋಡ್ಲಿಕ್ಕೆ ಬರುವಾಗ ನಮ್ಮೊಟ್ಟಿಗೆ ಸೋಷಿಯಲ್ ವರ್ಕರ್ ಇರ್ತಾರೆ. ಅವರ ಸೋಷಿಯಲ್ ಸಿಚುವೇಶನ್ ಹೇಗೆ ಉಂಟು ಅಂತ ಅಸೆಸ್ ಮಾಡ್ತಾರೆ. ಮತ್ತು ಫಿಸಿಯೋಥೆರಪಿಸ್ಟ್ ಇರ್ತಾರೆ. ಅವರಿಗೆ ಎಂಥ ಜಾಯಿಂಟಿನ ಪ್ರಾಬ್ಲಮ್ ಉಂಟಾ, ಎಂಥ ಪ್ರಾಬ್ಲಮ್ ಅಂತ ನೋಡಿ, ಸ್ಟ್ರೋಕ್ ಆಗಿರ್ಬೋದು, ಪಾರ್ಕಿನ್ಸನ್ ಕಾಯಿಲೆ ಆಗಿರ್ಬೋದು, ಇದಕ್ಕೆಲ್ಲ ಚಲನೆಗೆ ಕೊಡಲಿಕ್ಕೆ ಬೇಕಾಗುವ ಸಹಾಯ ಮಾಡ್ತಾರೆ. ಅದೇ ರೀತಿ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ. ಅವ್ರದ್ದು ಸ್ಪೀಚ್ ಸ್ವಾಲೋವಿಂಗ್ ಥೆರಪಿ, ಸ್ಟ್ರೋಕ್ ಕಲಿಯುವಾಗ ಬಂದರೆ ಅವರಿಗೆ ನುಂಗ್ಲಿಕ್ಕೆ ತೊಂದರೆ ಆಗುತ್ತೆ. ಕೆಲವರಲ್ಲಿ ನೀವು ನೋಡಿರ್ಬೋದು, ಟ್ಯೂಬ್ ಹಾಕಿ ಆಹಾರ ಕೊಡ್ತಿರ್ಬೋದು. ಅವರನ್ನು ಆದಷ್ಟು ಬೇಗ ಆ ಟ್ಯೂಬ್ನಿಂದ ಮುಕ್ತ ಮಾಡಲಿಕ್ಕೆ ಬೇಕಾಗಿ ನಮಗೆ ಒಟ್ಟಿಗೆ ಸಹಕರಿಸುವ ಸ್ಪೀಚ್ ಆ್ಯಂಡ್ ಸ್ವಾಲೋ ಥೆರಪಿಸ್ಟ್ ಇದ್ದಾರೆ. ಮತ್ತು ಡಯಟಿಷಿಯನ್ ಅವರು ತುಂಬ ಇಂಪಾರ್ಟೆಂಟ್. ಅಂದರೆ ನಮಗೆ ವೃದ್ಧರಿಗೆ ಎಲ್ಲರ ಹಾಗೆ ಆಹಾರ ತೆಕ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಕೆಲವು ಸಲ. ಅವರಿಗೆ ಸಪ್ರೇಟಾಗಿ ಅವರದ್ದು ಅನುಕೂಲಿಕ ಸಲುವಾಗಿ ಯುಕ್ತವಾಗಿ ಅದಕ್ಕೆ ಶಾರೀರಿಕ ಕಷ್ಟವಾಗಿರುತ್ತಾರೆ. ಅವರನ್ನೆಲ್ಲ ಪ್ರೋಟೀನ್ ಯುಕ್ತ ಆಹಾರ ಕೊಡಲಿಕ್ಕೆ ಬೇಕಾಗಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಥರದ ಆಹಾರ ಬೇಕಾಗುತ್ತೆ. ಅದಕ್ಕೆಲ್ಲ ನಿಶ್ಚಯ ಮಾಡಲಿಕ್ಕೆ ಡಯಟಿಷಿಯನ್ಸ್ ಅವರು ಜೆರಿಯಾಟ್ರಿಕ್ಸ್ ಡಯಟಿಷಿಯನ್
ಸಿ ಮಾಡಿರ್ತಾರೆ ಅಂಥವ್ರು ಇದ್ದಾರೆ ನಮ್ಮೊಟ್ಟಿಗೆ. ಮತ್ತು ಸೈಕೋಥೆರಪಿಸ್ಟ್ ಇದ್ದಾರೆ, ಸೈಕಾಲಜಿಸ್ಟ್ ಅವರು ಒಟ್ಟಿಗೆ ಬರ್ತಾರೆ. ಅಂದರೆ ಪ್ರಾಯ ಆಗುವಾಗ ನಮಗೆ ಡಿಪ್ರೆಷನ್ ಬರ್ತದೆ, ಲೋನ್ಲಿನೆಸ್ ಆಗಲಿ ಡಿಪ್ರೆಷನ್ ಆಗುತ್ತದೆ, ಮತ್ತು ಮನೆ ಉಳಿತಲು ಬರ್ತದೆ. ಇದನ್ನೆಲ್ಲ ಅಸೆಸ್ ಮಾಡಬೇಕಿದ್ರೆ ಒಬ್ಬನಿಗೆ ಆಗೋದಿಲ್ಲ. ನಾವು ಫಿಸಿಕಲ್ ಏಲಿಮೆಂಟ್ಸ್ ಮೇಯ್ನಾಗಿ ನೋಡ್ತೀವಿ, ಅದರ ಒಟ್ಟಿಗೆ ನಮ್ಮೊಟ್ಟಿಗೆ ಇರುವ ಟೀಮ್ ನಮ್ಮೊಟ್ಟಿಗೆ ಅವರು ಎಲ್ಲರಿಗೂ ಮಾಡಿ ಅವರನ್ನು ಒಮ್ಮೆ ಒಂದು ಆಗಿ ಅಂದರೆ ಕೆಲವು ಸ್ಟ್ರೋಕ್ ಎಲ್ಲ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಸಾಧಾರಣ ರೋಗಿ ಮನೆಗೆ ಹೋಗೋದಕ್ಕಿಂತ ಎಷ್ಟೋ ಬೇಗನೆ ನಮ್ಮ ಚಿಕಿತ್ಸೆಯಿಂದ ಸ್ಪಂದಿಸ್ತಾರೆ. ಅದಕ್ಕೆ ಅವರು ಮನೆಗೆ ಸ್ವಲ್ಪ ಸಂತೋಷವಾಗಿ, ಮತ್ತು ಫ್ಯಾಮಿಲಿಗೆ ಕೇರ್ ಗಿವರ್ಗೆ ನಮಗೆ ಈಗ ಸ್ಟ್ರೋಕ್ ಎಲ್ಲ ಆದರೆ ಒಬ್ಬರಿಗೆ ಮತ್ತು ಮನೆಯಲ್ಲಿ ಒಬ್ಬನಿಗೆ ಕೆಲಸ ಬಿಟ್ಟು ಅವರನ್ನು ನೋಡಿಕೊಳ್ಳುವ ಕೆಲಸ ಬರ್ತದೆ. ಆ ರೀತಿಯ ಕಷ್ಟಪಡುವ ಜನರಿಗೆ ನಮ್ಮ ಈ ಆರೈಕೆಯಿಂದ ತುಂಬ ಉಪಯುಕ್ತವಾಗ್ತದೆ. ಎಷ್ಟು ನಮ್ಮ ಇಂಡಿಪೆಂಡೆಂಟ್ ಆಗಿ ಅವರನ್ನು ನಡೀಲಿಕ್ಕೆ ಆದರೆ, ಆಹಾರ ತಗೊಳ್ಳಿಕ್ಕೆ ಆದರೆ ಅದೊಂದು ದೊಡ್ಡ ಹೆಲ್ಪ್ ಆಗ್ತದೆ ಅವರಿಗೆ. ಯಾರಿಗೆ ಇವರು ಬರ್ಡನನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ನಮಗೆ ಫಾಲೋ ನಾವು ಹೋಮ್ ಕೇರ್ ಕೊಡ್ತೀವಿ. ನಮ್ಮ ಸುತ್ತಮುತ್ತಲು ಮನೆಗಳಿಗೆಲ್ಲ ಹೋಗಿ ಸ್ಪಂದಿಸ್ತೀವಿ. ನಂತರ ನಮಗೆ ಟೈಅಪ್ ಇದೆ, ನಮ್ಮ ಹತ್ತಿರ ಇರುವ ಹೆಲ್ತ್ ಸೆಂಟರ್ಸ್ ಮತ್ತು ವೃದ್ಧಾರೋಗ್ಯ ಕೇಂದ್ರಗಳಲ್ಲಿ ನಾವು ಅಲ್ಲಿ ಹೋಗಿ ನಾವು ನಮ್ಮ ಸೇವೆಯನ್ನು ಕೊಡ್ತೇವೆ. ಅದರಲ್ಲಿ ಅಲ್ಲಿಂದ ನಮಗೆ ರೆಫರ್ ಮಾಡಿದ ಪೇಷಂಟ್ಸಿಗೆ ತುಂಬ ಸವಲತ್ತಿದೆ. ಅಲ್ಲದೆ ಜೆನೆಟಿಕ್ ಮೆಡಿಸಿನ್ NFI ಮೆಡಿಕಲ್ ಕಾಲೇಜಲ್ಲಿ ಸ್ಪೆಷಲ್ ಆಗಿ ತುಂಬ ಹಿರಿಯ ನಾಗರಿಕರಿಗೆ ತುಂಬ ಸವಲತ್ತು ಕೊಡುವಂಥ ಆಸ್ಪತ್ರೆ. ಇದನ್ನು ನಮ್ಮ ಈ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಮಗೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ PG ಶುರುವಾಗಿದೆ. ಅದು ಕರ್ನಾಟಕದಲ್ಲಿ ನಂತರ 2 ಕಾಲೇಜುಗಳಲ್ಲಿ PG ಶುರುವಾಗಿದೆ ಈಗ. ಆದರೆ ಇದು ನಾನು ಹೇಳಿದಾಗೆ ಒಂದು ಸಣ್ಣ ಬ್ರ್ಯಾಂಚ್ ಆಗಿ ಆಗ್ತಾ ಉಂಟಷ್ಟೇ. ಇದಕ್ಕೆ ನಮಗೆ ಸ್ವಲ್ಪ ಪ್ರಚಾರಗಳು ಬೇಕು. ಅಂದರೆ ವೃದ್ಧರಿಗೆ ಸಹಾಯ ಮಾಡುವಂಥ ನಮ್ಮ ಏಮಲ್ಲಿ ನಾವು ಕೆಲಸ ಮಾಡ್ತೇವೆ. ಈ ರೀತಿಯಲ್ಲಿರುವ ಕಾನ್ಫರೆನ್ಸ್ ನಮ್ಗೆ ನಡೀತಾ ಇದೆ ಮಂಗಳೂರಿನಲ್ಲಿ ಆದ್ಯ ಫಸ್ಟ್ ಆಗಿ ನಡೆಯೋದು ಆ ರೀತಿಯ ಕಾನ್ಫರೆನ್ಸ್. ಮೇಡಮ್ ತುಂಬ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿರ್ತಾರೆ. ಈಗ ನಾವು ಕೂಡ ಜಿರಿಯಾಟ್ರಿಕ್ ಏಜ್ ರೀಚ್ ಆಗಿದ್ದೀವಿ. ಆದರೆ ದೇವರದಿಂದ ನಾವು ಸ್ವಲ್ಪ ಫಿಟ್ಟಾಗಿ ಇನ್ನೂ ಕೆಲಸ ಮಾಡ್ಕೊಂಡಿದ್ದೀವಿ. ಆದರೆ ಅನೇಕ ಹಿರಿಯರು ಅವರು ತಮ್ಮ ತನು ಮನ ಧನ ಎಲ್ಲವನ್ನು ಮಕ್ಕಳಿಗೆ ಅರ್ಪಿಸಿರ್ತಾರೆ. ಆದರೆ ಅವರ ಕೊನೆಗಾಲದಲ್ಲಿ ಅವರ ಹತ್ರ ಮಕ್ಕಳು ಇರುವುದಿಲ್ಲ. ಈ ಕಾಯಿಲೆಗಳು ಅವರನ್ನು ಆವರಿಸಿಕೊಂಡಾಗ ಅವರಿಗೆ ಸಹಾಯ ಇಲ್ಲದಾಗ ನಮ್ಮ ಈ ಜಿರಿಯಾಟ್ರಿಕ್ಸ್ ಅನ್ನುವ ವಿಭಾಗ ಅವರ ಕೈ ಹಿಡಿಯುತ್ತೆ, ಅವರಿಗೆ ಸಹಾಯ ಕೊಡುತ್ತೆ, ಅವರನ್ನು ಇಂಡಿಪೆಂಡೆಂಟ್ ಆಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಥರ ವಿಭಾಗ ಎಲ್ಲ ಕಡೆ ಇರಬೇಕು. ಸರ್ಕಾರಿ ಹೇಳಿದೆ ದೊಡ್ಡ ಆಸ್ಪತ್ರೆಗಳೆಲ್ಲ ಇದು ಇರಲೇಬೇಕಂತ. ಆದರೆ ಅದು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಆಗಿಲ್ಲ. ಆದ್ದರಿಂದ ಗೌರ್ಮೆಂಟ್ ನಿಟ್ಟಿನಲ್ಲಾದರೂ ಅದನ್ನು ಮಾಡುವ ಅಂತ ಹೇಳಿ ಪ್ರತಿಯೊಂದು ಸಬ್ ಸೆಂಟರ್, ಈಗ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಕೇಳಿದ್ದೀರಿ, ಅದಕ್ಕಿಂತ ಚಿಕ್ಕ ಸೆಂಟರ್ ಇರುತ್ತೆ. ಅಲ್ಲಿ ಕೂಡ ಕರ್ನಾಟಕದಲ್ಲಿ ನರ್ಸಸ್ಗೆ ಟ್ರೈನಿಂಗ್ ಕೊಟ್ಟು ಅವರು ವಾರಕ್ಕೆ 1 ದಿನ ಹಿರಿಯ ನಾಗರಿಕರಿಗೆ ಸಂಪೂರ್ಣ ತಪಾಸಣೆ ಅವರು ಮಾಡ್ತಾರೆ. ಅವರು ಮಾಡಿ ಪ್ರಾಬ್ಲಮ್ಸ್ ಯಾರಿಗಿದೆಯೋ ಅವರನ್ನು ಪ್ರೈಮರಿ ಹೆಲ್ತ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಅಲ್ಲಿ ವಾರಕ್ಕೊಮ್ಮೆ ಜಿರಿಯಾಟ್ರಿಕ್ ಕ್ಲಿನಿಕ್ ನಡೆಯುತ್ತೆ. ಈ ಸಬ್ ಸೆಂಟರಲ್ಲಿ ಅವರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಅವರ ಶುಗರು BP ಎಲ್ಲ ಅಲ್ಲೇ ಕಂಟ್ರೋಲ್ ಆಗುತ್ತೆ. ಅವರಿಗೆ ವ್ಯಾಯಾಮ ಹೇಳ್ಕೊಡ್ತಾರೆ, ಅವರಿಗೆ ಏನು ಆಹಾರ ತಿನ್ನಬೇಕು ಅಂತ ಹೇಳ್ಕೊಡ್ತಾರೆ. ಅಲ್ಲಿ ಅವರಿಗೆ ಕಾಯಿಲೆಗಳು ತುಂಬ ಇದೆ ಅಂತ ಕಂಡು ಬಂದರೆ ಅವರನ್ನು ಅಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಡಾಕ್ಟರ್ಗೆ ಕಳಿಸ್ತಾರೆ. ಅವರು ತಮಗೆ ಗೊತ್ತಿದ್ದ ಔಷಧ ಚಿಕಿತ್ಸೆಯಿಂದ ಗುಣ ಮಾಡಲಿಕ್ಕೆ ನೋಡ್ತಾರೆ. ಅಲ್ಲಿ ಕೂಡ ಫಿಸಿಯೋಥೆರಪಿಸ್ಟ್ ಬರ್ತಾರೆ, ಅವರು ಕೂಡ ವ್ಯಾಯಾಮ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲಿ ಆಗೋದಿದ್ರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತ ಗಳಿದೆ. ಅಲ್ಲಿ ವಾರಕ್ಕೆ 2 ದಿನ ಹಿರಿಯ ನಾಗರಿಕರ ಕ್ಲಿನಿಕ್ ನಡೆಯುತ್ತೆ. ಅಲ್ಲಿ ಆಗೋದಿದ್ರೆ ಟರ್ಷರಿ ಕೇರ್ ಸೆಂಟರ್ ವೆನ್ಲಾಕ್ ಆಸ್ಪತ್ರೆಯನ್ನು ಟರ್ಷರಿ ಕೇರ್ ಅಂತ ಗುರುತಿಸಿದ್ದಾರೆ. ಅಲ್ಲಿ ಆದರೆ ತಜ್ಞರಿಲ್ಲ. ಸೊ ಈ ಉಳ್ಳಾಳ ಲೊಕ್ಯಾಲಿಟಿಯಲ್ಲಿ ಯಾರ್ಯಾರು ಹಿರಿಯ ನಾಗರಿಕರಿಗೆ ಪ್ರಾಬ್ಲಮ್ ಇದೆಯೋ ನಮ್ಮ ಉಳ್ಳಾಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ವಾರಕ್ಕೆ 2 ದಿನ ಹಿರಿಯ ನಾಗರಿಕರ ತಜ್ಞರು ನಮಗೆ ಅಲ್ಲಿ ಸಿಗ್ತಾರೆ. ಸೊ ಯಾರು ಇಲ್ಲಿ ಸುತ್ತಮುತ್ತ ಹಿರಿಯರು ಅನೇಕ ವೈದ್ಯರ ಬಳಿಗೆ ಹೋಗಿ ಕಾಯಿಲೆ ಗುಣ ಆಗಲಿಲ್ಲ ಅಂತಿದ್ದಾರೋ ಅವರೆಲ್ಲ ಅಲ್ಲಿಗೆ ಬರ್ಬೋದು. ಅಲ್ಲಿ ನಾವೇ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇರ್ಬೋದು, ಅಥವಾ ನಮ್ಮ ಜೂನಿಯರ್ ಕನ್ಸಲ್ಟೆಂಟ್ಸ್ ಇರ್ಬೋದು, ಅಥವಾ ನಾವೇ ಇರ್ಬೋದು. ಆ ಕ್ಲಿನಿಕಲ್ಲಿ ಕೂತ್ಕೊಂಡು ಅವರ ಕಾಯಿಲೆಗಳು ಇವನ್ ಬೆಡ್ರಿಡನ್ ಇದ್ದರೂ ಕೂಡ ನಮ್ಮಲ್ಲಿ ನಾವು ಉಚಿತ ಸೇವೆ ನೀಡ್ತಾ ಇದ್ದೀವಿ. 20,000 ಕಾರ್ಡ್ಗಳನ್ನು ನಾವು ಪ್ರತಿ ವರ್ಷ
ವಿತರಣೆ ಮಾಡ್ತೀವಿ. ಅದರಲ್ಲಿ ಎಲ್ಲ ವೈದ್ಯರ ಪರೀಕ್ಷೆಗಳು ಮತ್ತು ಕೆಲವು ರಕ್ತ ಪರೀಕ್ಷೆಗಳು, ಅಲ್ಟ್ರಾಸೌಂಡು, ಎಕ್ಸ್ರೇ, ECG ಅನ್ನು ಉಚಿತವಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ 20,000 ಹಿರಿಯ ನಾಗರಿಕರು. ಆದರೆ ಇದನ್ನು ಹೊರಗಿನವರು ತಗೋತಾ ಇದ್ದಾರೆ, ಆ ಬೆನಿಫಿಟನ್ನು. ನಾರ್ತ್ ಕರ್ನಾಟಕದಿಂದ ಬರೋರು ಅವರು ಇವರೆಲ್ಲ ತಗೊಳ್ತಾ ಇದ್ದಾರೆ, ಕೇರಳದಿಂದ ಬರೋರು ತಗೋತಾ ಇದ್ದಾರೆ. ಅಂದರೆ ಲೋಕಲ್ ಪೀಪಲ್ಗೆ ಈ ವಿಷಯ ಗೊತ್ತಿದೆ. ಸೊ ನಮ್ಮ ಕ್ಲಿನಿಕ್ಗೆ ಬಂದರೆ ಸಾಕು, ನಾವು ಆದಷ್ಟು ಉಚಿತವಾದ ಟೆಸ್ಟ್ಗಳನ್ನು ಮಾಡ್ತೀವಿ. ಬೇರೆ ಟೆಸ್ಟ್ಗಳನ್ನು 50% ಕನ್ಸೆಷನಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಅವರು ಯಾವುದೇ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ಅಥವಾ ಬೇರೆ ಆರೋಗ್ಯ ಕಾರ್ಡ್ಗಳಿದ್ದರೆ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಏನು ಕಾರ್ಡ್ ಇಲ್ಲದವ್ರಿಗೂ ಕೂಡ ಕನ್ಸೆಷನ್ ಸಿಗುತ್ತೆ. 50% ಕನ್ಸೆಷನ್ ಟೆಸ್ಟ್ ಮೇಲೆ ಅಡ್ಮಿಟ್ ಆದಾಗ ಕೂಡ ಅವರಿಗೆ ಕನ್ಸೆಷನ್ ಸಿಗುತ್ತೆ. ಸೊ ಅದರಿಂದ ಅದು ಲೋಯೆಸ್ಟ್ ಕಾಸ್ಟ್ ಅಂತ ನಾನು ಹೇಳ್ಬೋದು. ಹಿರಿಯ ನಾಗರಿಕರಿಗೆ ನಮ್ಮಲ್ಲಿ ಎಲ್ಲರ ಚಿಕಿತ್ಸೆ, ಫಿಸಿಯೋಥೆರಪಿಸ್ಟ್ ಇರ್ಬೋದು, ಆಕ್ಯುಪೇಷನ್ ಥೆರಪಿಸ್ಟ್ ಇರ್ಬೋದು, ಸ್ಪೀಚ್ ಅಂದರೆ ಮಾತು ಬರೋದವರಿಗೆ, ಸ್ಟ್ರೋಕ್ ಆದರೆ ಮಾತು ಹೋಗುತ್ತಲ್ಲ ಅವರಿಗೆ ಈ ನರ್ಸಿಂಗ್ ಕೇರ್ ಅತಿ ಉತ್ತಮ ನರ್ಸಿಂಗ್ ಕೇರ್ ಸಿಗುತ್ತೆ. ಯಾಕಂದರೆ ನಮ್ಮ ನರ್ಸಸ್ಸು ಹಿರಿಯ ನಾಗರಿಕರನ್ನು ನೋಡಿಕೊಳ್ಳೋದ್ರಲ್ಲಿ ತರಬೇತಿ ಹೊಂದಿದ್ದಾರೆ. ಯಾರಿಗೂ ಅವರು ಆಸ್ಪತ್ರೆಗೆ ಬಂದ ಮೇಲೆ ಒಬ್ಬರಿಗೆ ಕೂಡ ಬೆಡ್ಸೋರು ಅಂತ ಹೇಳ್ತೀವಲ್ಲ, ಅದಾಗಿಲ್ಲ. ಅಲ್ಲಾಡದೆ ಮಲಗಿದ್ದವರಿಗೆ ಕೂಡ ಅವರು ಬೆಡ್ಸೋರಾಗದಂಗೆ ನೋಡ್ಕೊತಾರೆ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಅವರನ್ನು. ಸೊ ಎಲ್ಲರೂ ಈ ಕಾನ್ಫರೆನ್ಸ್ ನಾವು ಆರ್ಗನೈಸ್ ಮಾಡ್ತಾ ಇರೋದು ನಮಗೆ ಒಳ್ಳೆ ಮಾಹಿತಿ ಸಿಕ್ಕಲಿ. ಇಡೀ ಭಾರತದಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಕೆಲವರು ಫಾರಿನಿಂದ ಬರ್ತಾ ಇದ್ದಾರೆ. ಅವರ ಎಲ್ಲ ಅನುಭವಗಳನ್ನು ನಾವು ಪಡ್ಕೊಂಡು ನಮ್ಮ ಹಿರಿಯರಿಗೆ ಒಳ್ಳೆಯ ಚಿಕಿತ್ಸೆ ಕೊಡಿಸೋಣ. ರಿಸರ್ಚ್ ಆಗಬೇಕು, ಅದರಲ್ಲಿ ಈ ಫೀಲ್ಡಲ್ಲಿ ರಿಸರ್ಚ್ ಆಗೋದಿಲ್ಲ, ಅದು ರಿಸರ್ಚ್ ಆಗಬೇಕು. ಅವರಿಗೆ ಉತ್ತಮ, ಈಗ ಜಪಾನಲ್ಲಿ 120 ವರ್ಷ ಆದರೂ ಅವರಷ್ಟಕ್ಕೆ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರ ಮನೆಯಲ್ಲೇ ಅವ್ರ ಮಕ್ಕಳೆಲ್ಲ 90, 100 ಆಗಿರ್ಬೋದು ಅವ್ರಿಗೆ. ಅವರು ಒಂದು 120 ವರ್ಷದವನು ಅವನೇ ಅವನ ಬೆಳೆ ಬೆಳ್ಕೊಂಡು, ಅವನೇ ಅಡುಗೆ ಮಾಡಿಕೊಂಡು, ಅವನೇ ಊಟ ಮಾಡಿಕೊಂಡು, ಅವನೇ ಬಸ್ ಹತ್ಕೊಂಡು ಓಡಾಡುವ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ನಾವು ಯಾಕೆ ಆಗಬಾರ್ದಲ್ಲ, ನಾವು ಹಾಗೆ ಆಗ್ಬೋದು. ನಮ್ಮ ಹಿರಿಯರು ಕೂಡ ಅವರ ಕಾಲ ಮೇಲೆ ನಿಲ್ಲುವಂಗಾದರೆ, ಅವರಿಗೆ ಕೊನೆವರೆಗೆ ಕೆಲಸ ಇದ್ದರೆ, ಅವರ ಜೀವನ ನೋಡ್ಕೊಳ್ಳಿಕ್ಕೆ ಒಂದು ಸಣ್ಣ ಸಂಬಳ ಬರುವ ಕೆಲಸ ಇದ್ದರೆ, ಅವ್ರು ಯಾಕೆ ಈ ದುಃಖದಲ್ಲಿ ಇರ್ತಾರೆ? ಅವ್ರ ಪಾಡಿಗೆ ಅವ್ರು ಖುಷಿಯಾಗಿರ್ತಾರೆ. ಸೊ ಮತ್ತು ಆ್ಯಕ್ಟಿವ್ ಏಜಿಂಗ್, ಅದೇ ವ್ಯಾಯಾಮ ಬೇಕು, ಅದು ಗೊತ್ತಿರಲ್ಲ ಯಾರು. ಒಂಚೂರು ಇಷ್ಟು ನಡೆದು ಬಿಟ್ಟರೆ ಅದೇ ವ್ಯಾಯಾಮ ಅಂದ್ಕೊಳ್ತಾರೆ. ಫುಲ್ಲು ವ್ಯಾಯಾಮ ಬೇಕು ಅವರಿಗೆ, ಉತ್ತಮ ಆಹಾರ ಬೇಕು, ವ್ಯಾಕ್ಸಿನೇಷನ್ ಬೇಕು, ಕಾಯಿಲೆಗಳು ಬರದಾಗೆ. ಈಗ ನಾವು ನೋಡಿದ್ದೀರಿ, ಕೋವಿಡ್ಗೆ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಹಿರಿಯ ನಾಗರಿಕರು ನಾವು ಮಾಸ್ಕ್ ಇಲ್ಲದೆ ಹೊರಗಡೆ ಆರಾಮಾಗಿ ತಿರುಗ್ತಾ ಇದ್ದೀವಿ. ಅದೇ ರೀತಿ ಬೇರೆ ವ್ಯಾಕ್ಸಿನ್ಸ್ಗಳಿದೆ ಹಿರಿಯ ನಾಗರಿಕರು ಕೊಡುವಂಥದ್ದು. ಫ್ಲೂಗೆ ಇದೆ, ನ್ಯೂಮೋನಿಯಾಕ್ಕಿದೆ, ಹಾಗೆ ಹೆಪಟೈಟಿಸ್ ಬಿ ಅಂತ ಕಾಯಿಲೆಗಿದೆ, ಅನೇಕ ಕಾಯಿಲೆ, ಟೆಟನಸ್ ಇದೆ. ಅದೆಲ್ಲ ನಾವು ಕೊಡ್ತೀವಿ ವ್ಯಾಕ್ಸಿನೇಷನ್ ಕೂಡ. ಅದೆಲ್ಲ ತೊಗೊಂಡ್ರೆ ಅವರಿಗೆ ಕಾಯಿಲೆಗಳು ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದು ಮತ್ತು ಮನಸ್ಸವರು ಚೆನ್ನಾಗಿಟ್ಕೋಬೇಕು, ಡಿಪ್ರೆಷನ್ಗೆ ಹೋಗಬಾರ್ದು, ಸೋಷಿಯಲಿ ಅವರು ಕನೆಕ್ಟೆಡ್ ಇರಬೇಕು. ಅವರ ಮನೇಲಿ ಮುಂದೆ ಹಾಕಬಾರ್ದು. ಹೊರಗೆ ಬಂದು 4 ಜನ ಹತ್ರ ಮಾತಾಡಿದರೆ ಅವರ ಬೇಜಾರು ಹೋಗುತ್ತೆ, ಅವರಿಗೆ ಆಗುವ ಮೆಮರಿ ಲಾಸ್ ಹೊರಟೋಗುತ್ತೆ. ಸೊ ಇದನ್ನೆಲ್ಲ ನಾವು ಸಿಟಿಯಲ್ಲಿ ಮಾಡಿದ್ದೀವಿ, ಇಲ್ಲಿ ಕೂಡ ಮಾಡಬೇಕು ಅಂತ ಆಸೆ ನಮಗೆ. ಸೊ ಅದಕ್ಕೆ ನಾವು ಹೆಚ್ಚು ಇಷ್ಟು ವಯಸ್ಸಾದರೂ ನಾವು ಇನ್ನೂ ಕಲಿಬೇಕು, ಹೊಸ ಈ ಹಿರಿಯ ನಾಗರಿಕರು ಸಂತೋಷವಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಡಿಪಾರ್ಟ್ಮೆಂಟ್ ಈ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಕಮ್ಯುನಿಟಿ ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ಒಳ್ಳೆ ಸಹಕಾರ ಸಿಕ್ಕಿದೆ. ಮತ್ತು ಸ್ಯಾಟಲೈಟ್ ಸೆಂಟರ್ ಅಂತ ಇಲ್ಲಿ ಸುತ್ತಮುತ್ತ ಮಾಡಿದೆ. ಅಲ್ಲಿಯ ಹಿರಿಯ ನಾಗರಿಕರಿಗೆ ಉಚಿತ ಶುಗರ್, BP ಔಷಧಗಳನ್ನೆಲ್ಲ ನೀಡಿಕೊಂಡು, ಆಸ್ಮಾ ಇರ್ಬೋದು, ಯಾವುದೇ ಕಾಯಿಲೆಗಳನ್ನು ಅವರು ನೋಡಿಕೊಂಡು ಏನಾದ್ರು ತೊಂದರೆ ಇದ್ದರೆ ನಮ್ಮ ಆಸ್ಪತ್ರೆಗೆ ರೆಫರ್ ಮಾಡಿದರೆ ಅವರಿಗೆ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ. ಸೊ ಎಲ್ಲ ಹಿರಿಯ ನಾಗರಿಕರು ಸಬ್ ಸೆಂಟರ್ಗೆ ಹೋದರೆ ಕೂಡ ನಮ್ಮ ವಿಭಾಗಕ್ಕೆ ಡೈರೆಕ್ಟಾಗಿ ಬಂದು ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಬೋದು. ಸೊ ನಮ್ಮ NFI ಯೂನಿವರ್ಸಿಟಿ ಇದಕ್ಕೆ ತುಂಬ ಸಹಕಾರ ನೀಡಿದೆ. ಯಾಕಂದರೆ ಈ ಹಿರಿಯ ನಾಗರಿಕರ ಕಾನ್ಫರೆನ್ಸನ್ನು ನಮಗೆ ಯಾರೂ ಸಹಾಯ ಮಾಡಲ್ಲ. ನಮಗೆ ಆ ರಿಜಿಸ್ಟ್ರೇಷನ್ ಅಂತ ಕಲೆಕ್ಟ್ ಮಾಡಿದ್ರಲ್ಲಿ ಅಷ್ಟು ಜನ ತಜ್ಞರನ್ನು ನೋಡ್ಕೊಳ್ಳಿಕ್ಕೆಲ್ಲ ಕಷ್ಟ ಆಗುತ್ತೆ. ಆದರೆ NFI ಯೂನಿವರ್ಸಿಟಿ ಧಾರಾಳವಾಗಿ ಸಹಾಯ ಮಾಡಿ ನಮಗೆ ಎಲ್ಲ ರೀತಿಯ ಸಹಾಯ ಒದಗಿಸಿಕೊಟ್ಟಿದೆ. ಈ ಡಿಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಸಹಾಯ ಮಾಡಿದೆ. ಅದಕ್ಕೆಲ್ಲ ನಾವು ತುಂಬ ಋಣಿಯಾಗಿದ್ದೀವಿ. NFI ಯೂನಿವರ್ಸಿಟಿ ಯಾವಾಗಲೂ ಹೊಸ ಆವಿಷ್ಕಾರ ಆಗಿರ್ಬೋದು ಅಥವಾ ಹೊಸ ಡಿಪಾರ್ಟ್ಮೆಂಟ್ ಶುರು ಮಾಡೋದಿರ್ಬೋದು, ಅದರಲ್ಲಿ ತುಂಬ ಮುಂದಿದೆ. ನಮಗೆ ಈ ಸಹಕಾರಕ್ಕೆ ನಾವು ತುಂಬ ಋಣಿಯಾಗಿದ್ದೀವಿ.